ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದಿನ ವಿಷಯ ಗೋಧೂಳಿ ಕಾಲ. ಅಂದರೆ ಗೋವಿನ ಹೆಜ್ಜೆಯಲ್ಲಿ ಅಡಗಿರುವ ಸಂಧ್ಯೆಯ ಒಂದು ರಹಸ್ಯ. ಇದರ ಬಗ್ಗೆ ಇಂದು ವಿಶೇಷವಾಗಿ ನೋಡೋಣ. ಏನು ಅಂತ ಅದರ ಎಲ್ಲ ವಿವರಗಳನ್ನು ನೋಡೋಣ. ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ದಿನದ ಪ್ರತಿಯೊಂದು ಸಮಯಕ್ಕೂ, ಒಂದು ದಿವಸದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಯಕ್ಕೂ ತನ್ನದೇ ಆದ ಒಂದು ಆಧ್ಯಾತ್ಮಿಕ ಮಹತ್ವ ಇದೆ. ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂದರೆ ಅದು ಜ್ಞಾನೋದಯದ ಸಂಕೇತ. ಸಂಜೆಯ ಗೋಧೂಳಿ ಕಾಲ ಭಕ್ತಿ, ಶಾಂತಿ ಮತ್ತು ದೇವಸ್ಮರಣೆಯ ಸಂಕೇತ ಅಂತ ಹೇಳ್ಬೋದು. ಭಾರತ ಗ್ರಾಮೀಣ ಪ್ರದೇಶ. ಗ್ರಾಮೀಣ ಭಾರತದ ಹಳೆಯ ಜೀವನವನ್ನು ನೆನಪಿಸಿಕೊಂಡಾಗ ದಿನವಿಡೀ ಹೊಲಗಳಲ್ಲಿ, ಕಾಡು ಮೇಡುಗಳಲ್ಲಿ ಮೇಯುತ್ತಿದ್ದ ಗೋವುಗಳು ಸೂರ್ಯಾಸ್ತ ಆದ ನಂತರ, ಸೂರ್ಯಾಸ್ತದ ಸಮಯದಲ್ಲಿ ನಿಧಾನವಾಗಿ ತಮ್ಮ ಮನೆಗಳಿಗೆ ಮರಳುತ್ತಿದ್ದರು. ಆಗಿನ ಕಾಲದಲ್ಲಿ ಡಾಂಬರೀಕರಣದ ರಸ್ತೆಗಳಿರಲಿಲ್ಲ, ಧೂಳಿನ ರಸ್ತೆಗಳು ಎಲ್ಲ ಇತ್ತು. ಅವುಗಳ ಕಾಲಿಂದ ಏಳುವ ಧೂಳಿನ, ಅವು ನಡೆದು ಬಂದಾಗ ಆ ಕಾಲಿಂದ ಏಳುವ ಧೂಳಿನ ಕಣಗಳು ಸಂಜೆಯ ಸೂರ್ಯ ಕಿರಣಗಳಲ್ಲಿ ಒಂದು ರೀತಿಯ ಚಿನ್ನದ ಹೊಳಪಿನಂತೆ ಮಿನುಗ್ತಿದ್ವು ಅಂತ ಹೇಳ್ಬೋದು. ಈ ಸುಂದರ ದೃಶ್ಯವನ್ನೇ ಋಷಿಗಳು ಗೋಧೂಳಿ ಅಂತ ಕರೆದರು. ಇನ್ನು ಗೋಧೂಳಿ ಎಂಬ ಪದದ ಅರ್ಥ ಗೋವುಗಳ ಕಾಲಿನಿಂದ ಏಳುವ ಧೂಳಿನಿಂದ ಅಲಂಕರಿಸಲ್ಪಟ್ಟ ಸಂಜೆಯ ಸಮಯ ಗೋಧೂಳಿ. ಇದು ಕೇವಲ ಒಂದು ರೀತಿಯ ವರ್ಣನೆಯ ದೃಶ್ಯವಲ್ಲ. ಭಾರತೀಯ ಜೀವನ ಶೈಲಿ ಇದ್ದದ್ದೇ ಆ ರೀತಿ. ಕೃಷಿ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಸುಂದರ ಒಂದು ರೀತಿಯ ಸಂಗಮ ಆಗಿತ್ತು ಈ ಭಾರತೀಯ ಪರಂಪರೆ, ಭಾರತೀಯ ಜೀವನ ಅಂತ ಹೇಳ್ಬೋದು. ಇನ್ನು ಗೋಧೂಳಿ ಕಾಲ ಯಾವಾಗ ಅಂದರೆ ಸಾಮಾನ್ಯವಾಗಿ ಸೂರ್ಯಾಸ್ತದ ಸುತ್ತಮುತ್ತ ಇರುವ ಸಂಧ್ಯಾ ಸಮಯವೇ ಗೋಧೂಳಿ ಕಾಲ. ಸೂರ್ಯ ಸ್ವಲ್ಪ ಇಂಚು ಮುಂಚೆ ಅಂತಲ್ಲ. ಈ ಸಮಯದಲ್ಲಿ ಹಗಲು ರಾತ್ರಿಯಾಗಿ ಪರಿವರ್ತನೆಯಾಗುವ ಒಂದು ಕಾಲ. ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಎಲ್ಲ ಚಟುವಟಿಕೆಗಳು, ಪಕ್ಷಿಗಳ ಒಂದು ಇದಿರ್ಬೋದು, ಪ್ರಾಣಿ ಪಕ್ಷಿಗಳ ಇರ್ಬೋದು, ಕೀಟಗಳ ಎಲ್ಲವೂ ಕೂಡ ನಿಧಾನವಾಗತಕ್ಕಂಥ ಸಮಯ. ಗೋವುಗಳು ತಮ್ಮ ಕೊಟ್ಟಿಗೆಗೆ ಹಿಂತಿರುಗುವ ಸಮಯ, ಪಕ್ಷಿಗಳು ತಮ್ಮ ಗೂಡುಗಳಿಗೆ ಹೋಗುವ ಸಮಯ. ವಾತಾವರಣದಲ್ಲಿ ಒಂದು ವಿಶಿಷ್ಟವಾದ ರಿಟ್ರೀಟ್ ಅಂತಾರಲ್ಲ, ವಿಶಿಷ್ಟವಾದ ಶಾಂತಿ ನೆಲೆಸುತ್ತದೆ ಅಂತ ಹೇಳಬೇಕು. ಇದು ಯಾಕೆ ಪವಿತ್ರ ಕಾಲ ಅಂದರೆ, ಸಂಧಿಕಾಲಗಳು ಅಂದರೆ ಸೂರ್ಯೋದಯ, ಸೂರ್ಯಾಸ್ತಮಾನ, ಬೇರೆ ಬೇರೆ ಯಾವುದೋ ಈ ಎಲ್ಲ ಒಂದು ಚೇಂಜ್ ಓವರ್ ಇರುತ್ತಲ್ಲ, ಅದನ್ನು ಸಂಧಿಕಾಲಗಳು ಅಂತಾರೆ. ಆ ಸಂಧಿಕಾಲಗಳು ಅತ್ಯಂತ ಶಕ್ತಿಯುತವೆಂದು ಬಹಳ ಹಿಂದಿನಿಂದ ಪರಿಗಣಿಸಲ್ಪಟ್ಟಿವೆ. ಹೇಗೆ ಅಂದರೆ ರಾತ್ರಿ ಮತ್ತು ಹಗಲಿನ ನಡುವೆ ಪ್ರಭಾತ, ಹಗಲು ಮತ್ತು ರಾತ್ರಿಯ ನಡುವೆ ಸಂಧ್ಯಾ. ಹಾಗೆಯೇ ಗೋಧೂಳಿ ಕಾಲವೂ ಒಂದು ಪರಿವರ್ತನೆಯ ಕ್ಷಣ. ಈ ಸಮಯದಲ್ಲಿ ಮನಸ್ಸು ಸಹಜವಾಗಿ ಒಂದು ರೀತಿಯ ಒಳಮುಖವಾಗುತ್ತೆ. ಆದ್ದರಿಂದ ಋಷಿಗಳು ಇದನ್ನ ದೇವಸ್ಮರಣೆಗೆ ಅತ್ಯುತ್ತಮ ಕಾಲ ಅಂತ ಪರಿಗಣಿಸಿದ್ರು. ಇದು ಇನ್ನೊಂದೇನೆಂದರೆ ಗೋವಿನೊಂದಿಗೆ ಸಂಬಂಧ ಇದೆಯಲ್ಲ, ಇದು ವೇದ ಮತ್ತು ಪುರಾಣಗಳಲ್ಲಿ ಗೋವು ಕೇವಲ ಒಂದು ಯಾವುದೋ ಒಂದು ಪ್ರಾಣಿ ಥರ ಅಲ್ಲ. ಆ ಗೋವು ಅಂತಕ್ಕಂಥದ್ದು ನಮ್ಮ ಧರ್ಮದ ಸಂಕೇತ, ಸಮೃದ್ಧಿಯ ಸಂಕೇತ, ಮಾತೃತ್ವದ ಸಂಕೇತ, ಪ್ರಕೃತಿಯ ಅನುಗ್ರಹದ ಸಂಕೇತ. ಹಾಗಾಗಿ ಗೋವುಗಳು ಬಹಳ ನಮಗೆ ಶ್ರೇಷ್ಠವಾದವು.
ಈ ಗೋವುಗಳ ಮನೆಗೆ ಮರಳುವ ಸಮಯ ಇದೆಯಲ್ಲ, ಅದು ಮಂಗಳಕರ ಸಮಯ ಅಂತ ನೋಡಿ. ಗೋವು ಬಂತು ಅಂದರೆ ಏನೋ ಒಂದು ಲಕ್ಷ್ಮಿ ಬಂದ ಹಾಗೆ, ಏನೋ ಒಂದು ದೇವತೆ ಬಂದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ಗೋಧೂಳಿ ಸಮಯದಲ್ಲಿ ಏನೇನು ಮಾಡ್ಬೋದು ಅಂತಂದರೆ ದೀಪಾರಾಧನೆ, ದೇವರ ಪೂಜೆ, ಮಂತ್ರ ಜಪ, ಸಂಧ್ಯಾ ವಂದನೆ, ಪಾರಾಯಣ, ಭಜನೆ, ನಾಮಕೀರ್ತನೆ ಇವೆಲ್ಲವನ್ನು ಮಾಡುವುದು ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ. ಇದೊಂದು ರೀತಿಯ ದೀಪ ಹಚ್ಚುವ ಸಂಪ್ರದಾಯ ಕೂಡ ಭಾರತದ ಅನೇಕ ಮನೆಗಳಲ್ಲಿ, ಎಲ್ಲ ಮನೆಗಳಲ್ಲೂ ಇಂದಿಗೂ ಕೂಡ ಸಂಜೆ ದೀಪ ಹಚ್ಚುವುದು ಒಂದು ಸಂಪ್ರದಾಯ. ಇದೊಂದು ಪವಿತ್ರವಾದ ಆಚರಣೆ. ಇದರ ಹಿಂದಿನ ತತ್ವ, ಆಗಿನ ಕಾಲದಲ್ಲಿ ದೀಪದ ಒಂದು ಅವಶ್ಯಕತೆ ಇತ್ತು. ಎಣ್ಣೆ ದೀಪವನ್ನು ಹಚ್ತಾ ಇದ್ರು. ಈಗಿನ ಕಾಲದಲ್ಲಿ ಲೈಟ್ ಹಾಕ್ತಾರೆ ಇರಲಿ. ಆದರೆ ಅದರ ಹಿಂದಿನ ತತ್ವ ಏನಂದರೆ, ಹೊರಗಿನ ಕತ್ತಲೆಯನ್ನು ದೂರ ಮಾಡುವ ದೀಪ, ಒಳಗಿನ ಅಜ್ಞಾನವನ್ನೂ ದೂರ ಮಾಡಲಿ ಅನ್ನುವ ಒಂದು ಚಿಂತನೆಯಲ್ಲಿ ಇದನ್ನು ಮಾಡ್ತಾ ಇದ್ದದ್ದು. ಪುರಾಣಗಳಲ್ಲಿ ಗೋಧೂಳಿ, ಅನೇಕ ಪುರಾಣಗಳಲ್ಲಿ ಮತ್ತು ಕೃಷ್ಣನ ಲೀಲೆಗಳಲ್ಲಿ ಗೋಧೂಳಿ ಕಾಲದ ವರ್ಣನೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಗೋಕುಲದಲ್ಲಿ ಶ್ರೀಕೃಷ್ಣ ಗೋವುಗಳನ್ನು ಮೇಯಿಸಿ, ಗೋವುಗಳಲ್ಲೆಲ್ಲ ಸಂಜೆ ಮರಳುವಾಗ ಗೋವುಗಳ ಧೂಳಿನಿಂದ ಅವನ ದೇಹ ಆವೃತವಾಗಿರ್ತಾ ಇತ್ತು. ಅವನ ದೇಹ ಸಂಪೂರ್ಣವಾಗಿ ಧೂಳಿಮಯವಾಗ್ತಾ ಇತ್ತು. ಆ ದೃಶ್ಯವನ್ನು ಭಕ್ತರು ಅತ್ಯಂತ ಮಂಗಳಕರ ಮತ್ತು ದಿವ್ಯವಾದ ಒಂದು ರೀತಿಯಲ್ಲಿ ಅದನ್ನು ವರ್ಣಿಸ್ತಾ ಇದ್ರು. ಇಲ್ಲಿ ಗೋಧೂಳಿ ಕಾಲ ನಮಗೆ ಒಂದು ಮಹತ್ವದ ಸಂದೇಶ ಕೊಡುತ್ತೆ. ದಿನವಿಡೀ ನಾವು ಹೊರ ಜಗತ್ತಿನಲ್ಲಿ ತೊಡಗಿಸಿಕೊಂಡಿರುತ್ತೇವೆ. ಆದರೆ ಸಂಜೆಯಾಗುತ್ತಲೇ ಸ್ವಲ್ಪ ಸಮಯ ದೇವರಿಗೆ ಮೀಸಲಿಡಬೇಕು, ಆತ್ಮ ಪರಿಶೀಲನೆ ಮಾಡಬೇಕು, ದಿನದ ಕಾರ್ಯಗಳನ್ನು ವಿಮರ್ಶಿಸಬೇಕು ಅನ್ನುವ ಹೊರ ಜಗತ್ತಿನಿಂದ ಒಳ ಜಗತ್ತಿನಂತೆ ಸಾಗುವ ಸಮಯ ಅಂತ ಹೇಳ್ಬೋದು. ಇನ್ನು ಆಧುನಿಕ ಕಾಲದಲ್ಲೂ ಕೂಡ ಜೀವನದಲ್ಲಿ ಗೋಧೂಳಿ ಕಾಲ ಹೇಗೆ ಅಂದರೆ, ಇಂದು ಬಹುತೇಕ ಎಲ್ಲ ಕಡೆ ನಗರೀಕರಣಗಳಾಗ್ಬಿಟ್ಟಿದೆ. ಈ ನಗರಗಳಲ್ಲಿ ಗೋವುಗಳ ದೃಶ್ಯ ಕಾಣೋದೇ ಇಲ್ಲ ಅನ್ನುವಷ್ಟು ಮಟ್ಟಿಗಿದೆ. ಗೋಧೂಳಿ ಕಾಲದ ಮಹತ್ವ ಏನು ಕಡಿಮೆ ಆಗೋದಿಲ್ಲ. ಯಾಕೆಂದ್ರೆ ಆ ಸಮಯದಲ್ಲಿ ನಾವು ಮಾಡಬೇಕಾದಿಷ್ಟೇ, ಆ ಗೋಧೂಳಿ ಸಮಯದಲ್ಲಿ, ಸಾಯಂ ಸಂಧ್ಯದಲ್ಲಿ ಆದಷ್ಟು ಮಟ್ಟಿಗೆ ನಮ್ಮ ಈಗಿನ ಕಾಲದ ಒಂದು ಏನು ಗ್ಯಾಡ್ಜೆಟ್ ಅಂತಲ್ಲ, ಈಗಿನ ಕಾಲದ ಮಾಧ್ಯಮಗಳು, ನಮಗೆ ದೃಶ್ಯ ಮಾಧ್ಯಮದಲ್ಲಿ ಮೊಬೈಲ್, ಟಿ ವಿ ಇದೆಯಲ್ಲ, ಇದರಿಂದ ಸ್ವಲ್ಪ ದೂರವಿರಬಹುದು. ದೀಪ ಹಚ್ಚಿ ಆ ಸಮಯದಲ್ಲಿ ಕೆಲವು ನಿಮಿಷ ಕಣ್ಮುಚ್ಚಿ ಧ್ಯಾನ ಮಾಡಿ, ತಮ್ಮ ಇಷ್ಟ ದೇವತೆ ಯಾರು ಬೇಕಾರಾಗಿರ್ಬೋದು, ಶಿವ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಸರಸ್ವತಿ, ಲಕ್ಷ್ಮಿ, ದುರ್ಗಾ, ಯಾವುದೇ ದೇವರು, ತಮ್ಮ ಇಷ್ಟವಾದ ದೇವರನ್ನು ಸ್ವಲ್ಪ ಅಟ್ಲೀಸ್ಟ್ 4-5 ಮಿನಿಟ್ಸ್ ಶಾಂತವಾಗಿ ನೆಮ್ಮದಿಯಿಂದ ಕೂತು, ಮನೆ ಮಂದಿಯೆಲ್ಲ ಕೂತು ಆ ಇಷ್ಟ ದೈವವನ್ನು ಕೆಲವು ನಿಮಿಷ ಧ್ಯಾನ ಮಾಡಿದ್ದೆ ಆದರೆ ನಮಗೆ ಅಲ್ಲಿ ಒಂದು ರೀತಿಯ ಒಂದು ಪಾಸಿಟಿವ್ ವೈಬ್, ಪಾಸಿಟಿವ್, ಈಗಿನ ಕಾಲದ ವರ್ಡಲ್ಲಿ ಹೇಳಿದ್ರು ಪಾಸಿಟಿವ್, ಇದು ಸಕಾರಾತ್ಮಕವಾದ ಎಲ್ಲ ಗುಣಗಳು ಬರ್ತವೆ ಅಂತಕ್ಕಂಥ. ಇಲ್ಲಿ ದೇವರ ನಾಮಸ್ಮರಣೆ ಮಾಡಿದ್ರೆ ಬಹಳ ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಮ್ಮ ಜೀವನದಲ್ಲಿ ಸಮತೋಲನವನ್ನು ಕೊಡುತ್ತದೆ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಗೋಧೂಳಿ ಕಾಲ ಅಂದರೆ ಗೋವುಗಳು ಮನೆಗೆ ಮರಳುವ ಸಂಜೆಯ ಪವಿತ್ರ ಸಮಯ. ಇದು ಸೂರ್ಯಾಸ್ತದ ಸುತ್ತಮುತ್ತ ಸಂಭವಿಸುವ ಸಂಧ್ಯಾಕಾಲ. ಈ ಕಾಲದಲ್ಲಿ ದೀಪಾರಾಧನೆ, ಜಪ, ಪೂಜೆ, ಸಂಧ್ಯಾ ವಂದನೆಗೆ ಅತ್ಯುತ್ತಮ ಕಾಲ. ಗೋವು ಧರ್ಮ ಮತ್ತು ಇವೆಲ್ಲವೂ ಕೂಡ ಮಂಗಳದ ಸಂಕೇತ. ಶ್ರೀಕೃಷ್ಣನ ಗೋಕುಲ ಲೀಲೆಗಳೊಂದಿಗೆ ಒಂದು ರೀತಿಯ ಆಪ್ತ ಸಂಬಂಧ. ತಾತ್ವಿಕವಾಗಿ ನೋಡೋದಾದರೆ ಹೊರಗಿನ ಚಟುವಟಿಕೆಗಳಿಂದ ಒಳಮುಖವಾಗಿ ಶಾಂತಿಯತ್ತ ಸಾಗುವ ದಿವ್ಯ ಕ್ಷಣ ಅಂತ ಹೇಳ್ಬೋದು. ಗೋಧೂಳಿ
ಕಾಲ ಕೇವಲ ಸಂಜೆಯ ಸಮಯವಲ್ಲ, ಅದು ದಿನದ ಅಂತ್ಯದಲ್ಲಿ ದೇವರ ಸ್ಮರಣೆಯ ಮೂಲಕ ಮನಸ್ಸನ್ನು ಪವಿತ್ರಗೊಳಿಸುವ ಆಧ್ಯಾತ್ಮಿಕ ಸೇತುವೆ ಎನ್ನುವ ರೀತಿಯಲ್ಲಿ ನೋಡ್ಬೋದು. ವೀಕ್ಷಕರೇ, ಇಷ್ಟು ವಿವರದೊಂದಿಗೆ ಗೋಧೂಳಿ ಸಮಯದ ಬಗ್ಗೆ ನಾವಿಲ್ಲಿ ಚರ್ಚಿಸಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮುಗಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.